ಸರ್, ನನ್ನನ್ನು ಯಾಕೆ ಇಷ್ಟೊತ್ತು ಇಲ್ಲಿರೋದಕ್ಕೆ ಹೇಳಿದ್ರಿ? ನಾನು ಆಗ್ಲೇ ಹೋಗ್ತಿದ್ದೆ ಅಲ್ವಾ, ನಂಗೆ ಲೇಟ್ ಆಗಿದೆ. ಎಕ್ಸಾಕ್ಟ್ಲಿ, ಇನ್ನೂ ಲೇಟ್ ಆಗತ್ತೆ. ಮತ್ತೆ ನೀನು ನನ್ನ ಜೊತೆಲೇ ಬರಬೇಕಾಗತ್ತೆ. ಇನ್ನೂ ಲೇಟಾ? ಯಾಕೆ ಸರ್? ಐಸ್ ಕ್ರೀಮ್. ಕ್ರೀಮ್ ಸರ್, ಇದ್ಯಾವ ಸಂತೋಷಕ್ಕೆ? ವಾ, ಡಬಲ್ ಧಮಾಕ. ಸರ್, ಎರಡು ನಂಗೇನಾ? ಆಕ್ಚುಲಿ ಅವತ್ತು ನಮ್ಮ ಪ್ರೀತಿ ವಜ್ರಮುನಿಯವರು ಬೇಜಾರು ಮಾಡ್ಕೊಂಡಿದ್ರಲ್ಲ, ಅವ್ರು ಬೇಜಾರು ಮಾಡ್ಕೊಂಡಿದ್ರು ಅಂತ ನಿನಗೆ ಬೇಜಾರಾಗಿತ್ತು. ಈ ಎಲ್ಲ ಬೇಜಾರು ಮುಗಿದು ಇನ್ಮೇಲೆ ಹೀಗೆ ಖುಷಿ ಇರಲಿ ಅನ್ನೋ ಖುಷಿಗೆ ಈ ಐಸ್ ಕ್ರೀಮ್. ಸರ್, ನನಗೆ ಒಂದ್ ಸಾಕು, ನೀವು ಒಂದ್ ತಗೊಳ್ಳಿ. ನೀನೇ ತಿನ್ನು, ನಿನಗೆ ತುಂಬಾ ಇಷ್ಟ ತಾನೆ? ಇಷ್ಟನಾ ಸರ್? ಸಿಕ್ಕಾಪಟ್ಟೆ ಇಷ್ಟ. ಅದ್ರಲ್ಲೂ ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿನ್ನೋದಂದ್ರೆ ಪಂಚ ಪ್ರಾಣ. ಮಳೆ ಬಂದ್ರಂತೂ ಮುಗೀತು ಕತೆ. ಇದೇ ನನ್ ಸ್ವರ್ಗ. ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋದು ನಿನಗೆ ಅಷ್ಟೊಂದು ಇಷ್ಟನಾ? ಸರಿ ಸರಿ ಸರಿ, ನೀನು ಮಾತಾಡಬೇಡ, ನೀನು ತಿನ್ನು, ಕರ್ಗೋಗ್ಬಿಡುತ್ತೆ. ಅರೆ ಸಂಪತ್, ಇಲ್ಲೇನೋ ಮಾಡ್ತಿದ್ಯಾ? ಲೆಟರ್ ಬರುತ್ತಾ ಅಂತ ಕಾಯ್ತಿದ್ದೀನಿ. ಲೆಟರಾ? ಇಷ್ಟೊತ್ತಲ್ಲಿ ಯಾವ ಪೋಸ್ಟ್ ಬರುತ್ತೋ? ಹೋಗು ಒಳಗೆ, ಹೋಗು. ಯಾರ್ದು ಹೆಸರಿಲ್ಲದೆ ಇರೋ ಪತ್ರಕ್ಕೆ ಹಿಂಗಾಡ್ತಾರೆ, ಇನ್ನು ಪ್ರೇಮ ಪತ್ರಗಳು ಸಿಕ್ಕಿಬಿಟ್ರೆ ಅದೇ ಹೆಂಗಾಡ್ತಾರೋ. ಕಮಲಮ್ಮನ ಒಟಾರ್ಗಿ ಜೈ. ಇದ್ಯಾಕ್ ಮಾವ ಹಿಂಗಾಡ್ತಿದಾರೆ? ಹೋಗ್ತಿರೋದ್ ನಮ್ಮನೆಗಲ್ವಾ? ಒಳ್ಳೆ ಲಾಟ್ರಿ ಹೊಡೆದವ್ರಂಗ ಆಡ್ತಿದಾರಲ್ಲ. ಅಕ್ಕ, ಇಷ್ಟೊತ್ತಲ್ಲಿ ಯಾವ್ದೋ ಲೆಟರ್ ಬರುತ್ತೆ ಅಂತ ಆ ಸಂಪತ್ ಹೊರಗಡೆ ಕಾಯ್ತಾ ನಿಂತಿದ್ದಾನಲ್ಲ, ಇಷ್ಟೊತ್ತಲ್ಲಿ ಯಾವ ಲೆಟರ್ ಬರುತ್ತೆ? ಲವ್ ಲೆಟ್ರಾ? ನಿನ್ಗೆ ಯಾವಾಗ್ಲೂ ತಮಾಷೆನೆ. ಅಯ್ಯೋ, ನಿನ್ಗೇನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನಮ್ ಕಷ್ಟ ನಮ್ಗೆ ನೋಡಿಲಿ. ನಾನು ಮೊದಲು ಇದನ್ನ ಲವ್ ಲೆಟ್ರು ಅಂತಾನೆ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ನಮ್ಗೆ ಯಾರೋ ಆಟ ಆಡಿಸ್ತಿರೋದು ಅಂತ. ಆಟ ಆಡಿಸ್ತಿರೋದಾ? ಇದನ್ನ ನಿಮ್ ಭಾವನ ಮುಂದೆ ತೋರ್ಸೋದಕ್ಕೆ ತುಂಬಾ ಭಯ. ಎಲ್ಲದನ್ನು ಇತ್ತೀಚೆಗೆ ಮನ್ಸು ಕಚ್ಕೊಂಡು ಕೊರಗ್ತಾ ಇರ್ತಾರೆ. ಕೆಲಸ, ಮಗಳು ಮದ್ವೆ ಎಲ್ಲನೂ ಆ ಮನುಷ್ಯನ ಕುಗ್ಗಿಸ್ಬಿಟ್ಟಿದೆ. ಭಾವನ್ಗೇನು ಹೇಳೋದ್ ಬೇಡ, ಆದ್ರೆ ಇದನ್ ಯಾರು ಮಾಡ್ತಿದಾರೆ ಅಂತ ಗೊತ್ತಾಗ್ಬೇಕಲ್ಲಕ್ಕ. ಗೊತ್ತಾದ್ರೆ ಏನ್ ಮಾಡ್ತೀಯಾ? ಹೋಗಿ ಜಗಳ ಮಾಡ್ತೀಯಾ? ಮತ್ತಿನ್ನೇನ್ ಮಾಡ್ತೀಯಾ? ಅಯ್ಯೋ ಸುಮ್ಮನೆ ಇರೆ. ಸೀರೆ ವ್ಯಾಪಾರ ಮಾಡೋರ್ಗೆ ಮುಳ್ಳಿನ ಸವಾಸ ಯಾಕೆ? ನೀನಾ ಹೀಗ್ ಮಾತಾಡ್ತಿದೀಯಾ? ನನಗ್ ಗೊತ್ತಿರೋ ಒಬ್ಬಳು ಧೈರ್ಯವಂತೆ ಹೆಣ್ಣು ಅಂದ್ರೆ ಅದು ನೀನೇ. ಎಲ್ಲಿ ಹೋಯ್ತು ಪುಷ್ಪಕ್ಕನ ಪೌರುಷ? ನಿನಗೂ ಹೆಣ್ಮಗಳು ಹುಟ್ಲಿ, ಅವಳು ವಯಸ್ಸಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ನಿನ್ಗೆ.
ಊಟ ಮಾಡಿದ್ಯಾ ಅಂತ ಕೇಳ್ದೆ. ನನ್ನೇ ಕೇಳ್ತಿದ್ರಮ್ಮ? ನೀವು ನನ್ನ ಹತ್ರ ಮಾತಾಡ್ತಿದ್ದೀರಮ್ಮ? ನಾನ್ ಯಾವತ್ ನಿನ್ ಜೊತೆ ಮಾತಾಡಲ್ಲ ಅಂತ ಹೇಳ್ದೆ? ಅದನ್ನೂ ಹೇಳಿಲ್ವಲ್ಲಮ್ಮ. ಕೆಲವು ದಿನಗಳಿಂದ ನಾನು ನೋಡ್ತಾನೆ ಇದ್ದೀನಿ, ನೀವು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನಾನು ಏನ್ ತಪ್ಪು ಮಾಡಿದೆ ಅಂತಾನೂ ನನಗೆ ಗೊತ್ತಾಗ್ತಿಲ್ಲಮ್ಮ. ಯಾಕೆ ಮೌನದ ಶಿಕ್ಷೆ? ನಿಜವಾಗ್ಲೂ ಗೊತ್ತಾಗ್ತಿಲ್ವಾ ಅಥವಾ ಗೊತ್ತಾಗದೇ ಇರೋ ಒಂಥರ ಆಡ್ತಿದ್ಯಾ? ಅಂದಾಜಂತೂ ಇದೆ. ಅವತ್ತು ನೀವು ದೇವಸ್ಥಾನಕ್ಕೆ ಹೋಗಿದ್ದಾಗ ಅತ್ತಿಗೆ ಮತ್ತೆ ಅನ್ನುವರು ಮನೆಯವ್ರ ಮಧ್ಯೆ ಏನೋ ಮನಸ್ತಾಪ ಆಗಿದೆ. ಅದು ಅಲ್ಲದೆ ಅನ್ನೂರ್ ತಂದೆಯವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಹರ್ಷ ಮತ್ತೆ ಅತ್ತಿಗೆ ಕಾರಿಂದಾನೆ ಅನ್ನೋ ವಿಷಯ ನಾನು ನಿಮ್ಮಿಂದ ಮುಚ್ಚಿಟ್ಟೆ. ಅದಕ್ಕೆ ನೀವು ಬೇಜಾರಾಗಿರ್ಬೋದು ಅಲ್ವಾ? ಬೇಜಾರಾಯ್ತು, ಆದ್ರೆ ಅವರು ಹುಷಾರಾಗಿದ್ದಾರೆ ಅನ್ನೋದು ಅವತ್ತೇ ದೇವಸ್ಥಾನದಲ್ಲಿ ಗೊತ್ತಾಯ್ತು. ಹಾಗಾಗಿ ಮುಚ್ಚಿಟ್ಟೆ ಅಂತ ಜಾಸ್ತಿ ಮನ್ಸಿಗೆ ಹಚ್ಕೊಂಡಿಲ್ಲ. ಮತ್ತೆ ಯಾಕೆ ಕೋಪ ಅಮ್ಮ? ಕೋಪ ಏನೂ ಇಲ್ಲ. ನನ್ಗೆ ಯಾಕೆ ಕೋಪ? ನಾನು ಯಾರು ಕೋಪ ಮಾಡ್ಕೊಳ್ಳೋಕೆ? ನನ್ನಿಂದ ಏನ್ ತಪ್ಪಾಯ್ತು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಐ ಆಮ್ ಸಾರಿ ಅಮ್ಮ. ನನಗೆ ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿದ್ದಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ. ನೀವು ಹೇಳಿರೋದು ನಾನೇನಾದರೂ ಮರೆತ್ನಾ? ಅವತ್ತು ನೀವು ನನ್ನ ಮದುವೆ ಬಗ್ಗೆ ನನ್ನನ್ನು ಕೇಳಿದ್ರಿ. ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದೆ. ತಕ್ಷಣ ಉತ್ತರ ಕೊಡಲಿಲ್ಲ ಅಂತ ನಿಮಗೆ ಬೇಜಾರಾಗ್ಲಿ ಕೋಪ ಆಗ್ಲಿ ನಿನ್ನಿಂದಾನೆ ಅಂತ ಯಾಕೆ ಅನ್ಕೋತೀಯ? ಒಂದೊಂದ್ಸಲ ನಾವೇ ಎಲ್ಲ ಊಹೆ ಮಾಡ್ಕೊಳ್ತೀವಿ, ಕನ್ಸು ಕಾಣ್ತೀವಿ. ಆದ್ರೆ ಅದೆಲ್ಲಾನು ಸುಳ್ಳು ಅಂತ ಒಂದೇ ಮಾತಲ್ಲಿ ಯಾರಾದ್ರೂ ನಮ್ಗೆ ಹೇಳಿದಾಗ ಹೇಗನ್ಸುತ್ತೆ ಹೇಳು? ನಿರಾಸೆ ಆಗುತ್ತೆ ಅಷ್ಟೆ. ಅದೇ ನನಗೂ ಆಗಿರೋದು. ಆರ್ಯ ಸಾರು ಯಾರನ್ನು ಪ್ರೀತಿಸ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಮಗಳೇ ಬೇಕಾಯ್ತಾ? ನೀವೇನು ಅನ್ಕೊಂಡಿದ್ರಿ? ನೀವು ಊಹೆ ಮಾಡಿದ್ದು ಯಾವ್ದು ಸುಳ್ಳಾಯ್ತು? ನನಗಂತೂ ಒಂದೂ ಅರ್ಥ ಆಗ್ತಿಲ್ಲಮ್ಮ. ನೀನು ಎಳೆ ಹುಡುಗ ಅಲ್ಲ ಆರ್ಯ. ನಿನಗೆ ನಾನು ಯಾವ ಪಾಠ ಹೇಳೋದು ಬೇಡ. ನಿನ್ನನ್ನ ಏನಾದ್ರೂ ತಡೀತಾ ಇದೆ ಅನ್ನೋದಾದ್ರೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ ಕೇಳು. ಜೀವನದಲ್ಲಿ ಯಾವ ವಿಷಯನೂ ಯಾವಾಗ ಬೇಕಾದ್ರೂ ಆರಂಭ ಆಗಬಹುದು. ನಿನಗಾಗಿ ನೀನೇನಾದ್ರೂ ಯೋಚಿಸಿದ್ರೆ ಅದು ಸ್ವಾರ್ಥ ಅಲ್ಲ ಆರ್ಯ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾನೊಂದು ಮಾತು ಕೇಳ್ತೀನಿ. ಇಷ್ಟ ಇಲ್ಲ ಅಂದ್ರೆ ಏನು ಉತ್ತರ ಕೊಡ್ಬೇಡ. ನೀನ್ ಯಾರನ್ನಾದ್ರೂ ಇಷ್ಟಪಡ್ತಿದ್ಯಾ? ನಮ್ಮ ಗೌರವಾನ್ವಿತ ಶಾಸಕರು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಒಟ್ಟಾರದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಮ್ಮ ಆರ್ಯವರ್ಧನ್ ಸರ್ ಅವರು ಅವರಿಗೆ ಒಂದು ಗೌರವಿಸಬೇಕು ಅಂತ ಕೋರ್ಕೊಂಡು. ಕಮಲಮ್ಮನ ಒಟ್ಟಾರಕ್ಕೆ ಸ್ವಚ್ಛ ಒಟ್ಟಾರ ಬಿರುದು ಸಿಗೋದಕ್ಕೆ ಒಂದರ್ಥದಲ್ಲಿ ಕಾರಣಕರ್ತರು ಆರ್ಯವರ್ಧನ್ ಸರ್ ಅವರು.
ಅವತ್ತಿನ ದಿನ ಕಸ ವಿಲೇವಾರಿ ಕುರಿತು ಬಹಳ ಮುತುವರ್ಜಿ ವಹಿಸಿ ಕಸ ವಿಂಗಡಣೆ ಅದ್ರ ಬಗ್ಗೆ ಅರಿವು ಮೂಡಿಸಿದ್ದಲ್ಲದೆ ತಾವೇ ಸ್ವತಃ ಬೆಂಗಳೂರಿನ ಕಸ ವಿಲೇವಾರಿ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಅವತ್ತು ನಾನು ಜೈಲ್ಗೆ ಹೋದಾಗ ನೀವೆಲ್ಲ ಆಡ್ಕೊಂಡ್ರಿ. ಇದೆಲ್ಲ ಶುರು ಆಗಿದ್ದು ನನ್ನಿಂದ. ನಿಜ ಹೇಳಬೇಕು ಅಂದರೆ ಇದಕ್ಕೆ ಮೂಲ ಪುರುಷ ನಾನು ಎಲ್ಲಂದ್ರಲ್ಲಿ ಕಸ ಎಸಿಲಿಲ್ಲ ಅಂದರೆ ಇದೆಲ್ಲ ಆಗ್ತಿತ್ತಾ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಅವಾರ್ಡ್ ನನಗೆ ಕೊಡಬೇಕಿತ್ತು. ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂತೆ, ಹಂಗೆ ಕರೆಕ್ಟಾಗಿ ಹೇಳಿದ್ರಿ. ಅಯ್ಯೋ ಪುಷ್ಪ, ಕೊಚ್ಚೆ ಅಂತ ಗೊತ್ತಿದ್ದು ಕಲಿಸಿದ್ಯಲ್ಲ. ಸರಿಯಾಗಿ ಹೇಳ್ದೆ ಸುಬ್ಬು. ನೀವು ವಾಟೆ ನಾನು ಪೊಲೀಸ್ನವ್ರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳನ್ನ ಬದಲಾಯಿಸಿದ್ರೆ ಮೊದಲು ಹೊರಗೆ ಹೋಗೋದು ನನ್ನ ಹೆಸರೇ. ಅಮ್ಮ, ಯಾಕಾಗೆಲ್ಲ ಹೇಳ್ತೀರಾ? ಹೌದಲ್ವಾ? ಇನ್ನು ನಾನು ಯಾಕಿದ್ದೀನಿ? ಆರ್ಯನ್ಗೊಂದು ಹೆಂಡತಿ ಅಂತ ಇದ್ದಿದ್ರೆ ಎಲ್ಲಾ ಜವಾಬ್ದಾರಿನೂ ನನ್ನ ಸೊಸೆ ಮೇಲೆ ಹಾಕಿ ಹಾಯಾಗಿರ್ಬೋದಾಗಿತ್ತು. ಅದಕ್ಕೆ ಯಾಕೆ ಟೆನ್ಷನ್ ಅಮ್ಮ? ಮೀರಾ ಇದ್ದಾಳಲ್ಲ. ಐ ಮೀನ್ ಆಫೀಸ್ ವಿಷಯ ಅಲ್ಲ, ಮೀರಾನೇ ನೋಡ್ಕೋತಾಳಲ್ಲ ಅಂತ ಹೇಳಿದ್ದು. ದಾದನ್ ಮದುವೆ ಆಗಿ ಬರೋ ಅತ್ತಿಗೆಗೆ ಯಾಕೆ ಈ ಟೆನ್ಷನ್ ಅಲ್ಲ? ಓರ್ಗಿತ್ತಿರೋ ಅಂಡರ್ಸ್ಟ್ಯಾಂಡಿಂಗು ಅಂದರೆ ಹೀಗಿರ್ಬೇಕು ನೋಡಿ. ವಾಟ್? ಏನಂದ್ರಿ? ಅಂದರೆ ಕೋ ಸಿಸ್ಟರ್ಸು ಮೇಡಮ್. ಮುಂದೆ ಹೇಗಿದ್ರು ಒಂದೇ ಮನೆಯಲ್ಲಿ ಇರಬೇಕಾದವ್ರಲ್ವಾ? ಇವಳ ತಲೆಯಲ್ಲಿ ಅಂಥದ್ದೇನಾದ್ರೂ ಐಡಿಯಾ ಇದೆಯಾ? ಹರ್ಷ, ನೀನ್ ಮಾತಾಡಿದ್ ಕೇಳಿ ಮೀರಂಗ್ ಕನ್ಫ್ಯೂಸ್ ಆಯ್ತು ಅನ್ಸತ್ತೆ. ರೈಟ್ ಮೀರಾ? ಆಕ್ಚುಲಿ ಆದಷ್ಟು ಬೇಗ ಈ ಮನೆಗೊಬ್ಳು ಡಾಟರ್ ಇನ್ ಲಾ ಬರ್ಲಿ ಅಂತ ನಾವೆಲ್ಲ ಕಾಯ್ತಾ ಇದೀವಿ. ವೆರಿ ಸೂನ್ ಅದು ಕೂಡ ಈಡೇರುತ್ತೆ. ಓಹ್, ಸೊ ಹಾಗಾದ್ರೆ ನೀವ್ ಕೂಡ ರೂಮರ್ಸ್ ನ ನಂಬಿದೀರಾ ಅಂತಾಯ್ತು. ಏನ್ ರೂಮರ್? ಬಾಸ್ ಬೆನ್ ಹಿಂದೆ ಮಾತಾಡೋರು ಇದ್ದೇ ಇರ್ತಾರಲ್ವಾ ಹರ್ಷ ಸರ್? ಅಂತವ್ರೆ ಯಾರೋ ನಿಮ್ ಕಿವಿಗೆ ಸುಳ್ಳು ಸುದ್ದಿ ಹಾಕಿದ್ದಾರೆ ಅನ್ಸುತ್ತೆ. ನಮ್ ಸರ್ ಮೊದ್ಲು ಹೇಗಿದಾರೋ ಈಗ್ಲೂ ಹಾಗೆ ಇದ್ದಾರೆ. ಏನ್ ಹೇಳ್ತಾ ಇದೀಯಾ ಮೀರಾ? ಅದೇ ಅಮ್ಮ, ಎಲ್ಲ ಆಫೀಸ್ಗಳಲ್ಲೂ ನಡೆಯೋದೆ. ಆಫೀಸಲ್ಲಿ ಯಾರ ಜೊತೆ ಆದ್ರೂ 1-2 ಸಲ ಓಡಾಡಿದ ತಕ್ಷಣ ರೂಮರ್ಸ್ ನ ಸ್ಪ್ರೆಡ್ ಮಾಡ್ಬಿಡ್ತಾರೆ. ಸೊ ಬೆಟರ್ ನೀವ್ ಆ ರೂಮರ್ಸ್ ನ ನಂಬ್ದಿರೋದೇ ಒಳ್ಳೇದು. ಹಾಗಾದ್ರೆ ಆರ್ಯ ಯಾವ್ದೋ ಹುಡುಗಿನ ಮೆಚ್ಕೊಂಡಿದ್ದಾನೆ ಅಂತೆಲ್ಲ ನಾನು ಅನ್ಕೊಂಡಿದ್ದು ನಿಜ ಅಲ್ವಾ? ಕೇಶವ? ಇಲ್ಲಮ್ಮ, ಇನ್ನೇನಿಲ್ಲ. ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಜೇಂಡೆ, ಆಫೀಸ್ ಹೋಗ್ತಿದ್ದೀರಾ? ವೈಟ್, ನಾನು ಬರ್ತೀನಿ. ಬನ್ನಿ ಸರ್. ಬಲ್ಲ. ಬನ್ನಿ. ಮಾನ್ಸಿ, ಮೀರಾ ಮಾತನ್ ಕೇಳಿಸ್ಕೊಂಡೆ ಅಲ್ವಾ? ಯಾವ ಮಾತನ್ ಮಾಮಿನ್ಲೋ? ಆಗ್ಲೇ ಮೀರಾ ಹೇಳಿದ್ಲಲ್ಲ, ಆರ್ಯ ಯಾರನ್ನೋ ಮೆಚ್ಕೊಂಡಿರೋದು ರೂಮರ್ ಅಂತ. ಯಾವ್ದೋ ಹುಡುಗಿನ ಆರ್ಯ ಹೇಗ್ ಇಷ್ಟಪಡಕ್ ಸಾಧ್ಯ? ನನಗೂ ಅನ್ಸಿತ್ತು ನೀನು ಅದನ್ನೆಲ್ಲ ತಿಳ್ಕೊಳ್ತೀನಿ ಅಂತ, ಅನುಸಹಾಯ ತಗೊಳ್ತೀನಿ ಅಂತ ಹೇಳಿದೆ. ಯಾವ್ದಾವ್ದೋ ಹುಡುಗಿನ ಆರ್ಯ ಇಷ್ಟ ಪಡಲ್ಲ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಆದ್ರೂ ನನ್ ಮನ್ಸು ಯಾಕೋ ಇದನ್ನ ಪೂರ್ತಿಯಾಗಿ ನಂಬ್ತಿಲ್ಲ.
ಮನಸ್ಸಿನ ಮೂಲೆಯಲ್ಲೆಲ್ಲೋ ಇರೋ ಊಹೆ ನಿಜ ಆದ್ರೂ ಆಗಬಹುದೇನೋ. ಹಾಗಾದ್ರೆ ಅನು ಆರ್ಯ ಇಬ್ರನ್ನು ಜೊತೆಯಾಗಿ ನೋಡ್ದಾಗ್ಲೆಲ್ಲ ನನಗುಂಟಾಗೋ ಭಾವನೆನ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಹೇಗೆ ಹೇಳ್ಕೊಳ್ಳಿ? ಈಗ ಅರ್ಥ ಆಯ್ತು ಆ ಮೀರಾ ಯಾಕೆ ಬಂದಿದ್ಲು ಅಂತ. ಬ್ರೋಹಿನ್ಲೋ ಯಾರನ್ನೋ ಇಷ್ಟಪಡ್ತಿದ್ದಾರೆ ಅನ್ನೋದನ್ನ ರೂಮರ್ ಅಂತ ಮಾಮಿನ್ಲೋ ತಲೆಗೆ ತುಂಬಿಸ್ಬೇಕಾಗಿತ್ತು ಅವಳಿಗೆ. ಆ ಕೆಲಸ ಮಾಡಿ ಹೋಗಿದ್ದಾಳೆ. ಬಟ್ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಬ್ರೋಹಿನ್ಲೋ ಯಾರನ್ನೋ ಇಷ್ಟಪಡ್ತಿರೋದಂತೂ ಸತ್ಯ. ಮೀರಾನ ಅವ್ರು ಇಷ್ಟಪಡೋಕ್ ಸಾಧ್ಯ ಇಲ್ಲ ಅನ್ನೋದು ಸತ್ಯ. ಆದ್ರೆ ಇವಳು ಯಾಕೆ ಇದ್ರ ಮಧ್ಯೆ ಮೂಗ್ ತೋರ್ಸ್ಕೊಂಡು ಬರ್ತಿದ್ದಾಳೆ? ಸುಬ್ಬು, ಇದೊಂದು ಬ್ಯಾಗ್ ಉಳ್ಕೊಂಡ್ಬಿಡ್ತು, ಮೇಲೆ ಇಟ್ಕೊಡ್ತೀಯಾ? ನಿಂದು ಮುಗಿಯೋದೇ ಇಲ್ಲ ಕಡೆ. ಹಾ ಸರಿ ಬಿಡು, ನಾನೇ ಇಟ್ಕೋತೀನಿ. ನಾನ್ ಬಿದ್ರೆ ನೀನ್ ಎತ್ಬೋದು, ನೀನ್ ಬಿದ್ರೆ ನಾನ್ ಎತ್ತಕ್ಕಾಗಲ್ಲ. ಅಂತೂ ನೀ ಸಣ್ಣಗಿದ್ದೀನಿ ಅಂತ ಹೇಳ್ಕೋಬೇಕು. ಹಾಗೆ ಹೇಳಿದ್ರೆ ನಿನ್ಗೊಂಥರ ಖುಷಿ ಅಲ್ವಾ? ನಡ್ಸು ಎತ್ಕೊಡು. ಅಯ್ಯೋ, ಸುಬ್ಬು, ಈ ಮನೆಗೆ ಬಂದ್ಮೇಲೆ ಏನೋ ಭಾರ ಕಳ್ದಂಗೆ ಆರಾಮಾಗಿದೆ ಅಲ್ವಾ? ರೇ, ನಿನ್ ತಂಗಿ ಮುಂದೆ ಹಾಗೆಲ್ಲ ಮಾತಾಡ್ಬೇಡ. ನಮ್ಮನೇನ್ ಮನೆ ಅಲ್ವಾ ಅಂತ ಜಗಳಕ್ಕೆ ಬಂದ್ಬಿಡ್ತಾಳೆ. ಸುಬ್ಬು, ಅವ್ರವ್ರ ಮನೆ ಅವ್ರಿಗೆ ದೊಡ್ಡದಲ್ವಾ? ಎಲ್ಲ ಒಂದ್ ಮಟ್ಟಕ್ಕೆ ಸಂಪೂರ್ಣ ಆಗ್ತಾ ಇದೆ. ಆದ್ರೆ ಅನು ವಿಷಯ ಮಾತ್ರ ಒಂದ್ ಕೊರತೆ ಇದೆ ಕಣೆ. ಅನು ವಿಷಯನಾ? ಏನದು? ಅದೇ ಮಗಳಿಗೆ ಇನ್ನೂ ಸರಿಯಾದ ಅಳಿಯನ್ನ ನಾವು ಹುಡುಕಿಲ್ಲ ಅನ್ನೋದು. ಅದಾ? ಏನ್ ಅದ ಅಂತ ಸಲೀಸಾಗಿ ಹೇಳ್ತಾ ಇದೆಯಲ್ಲ. ಇರೋದ್ರಲ್ಲಿ ದೊಡ್ಡ ಕೆಲಸ ಅಂದ್ರೆ ಅದೇ ಕಣೆ. ಈಗಾಗಲೇ 2 ಸಲ ಸೋತಿದ್ದೀನಿ. 3ನೇದಕ್ಕೆ ಮುಕ್ತಾಯ ಅಂತಾರೆ. 3ನೇ ಸಲನು ಮಣ್ಣು ಮುಕ್ಕಿದ್ರೆ ಅನು ಮದುವೆ ಸಂಪನ್ನವಾಗುತ್ತೋ ಏನೋ. ಈ ವರ್ಷ ಮುಗಿಯೋದ್ರೊಳಗೆ ಅನು ಮದುವೆ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಮತ್ತೆ ಸೋಲ್ತಾ ಇದ್ದೀನಿ ಅನ್ಸುತ್ತಲ್ಲ. ಸುಬ್ಬು, ಈ ವರ್ಷನ ದೇವ್ರಿಗೆ ಬರ್ದಿಟ್ಟಿದ್ದೀನಿ ಅಂತ ಸುಮ್ಮನೆ ಇದ್ಬಿಡು. ಈ 2020 ಯಾರಿಗೂ ಒಳ್ಳೇದಾಗಿಲ್ಲ. ಅದು ನಮ್ಮ ಸೋಲಿಗೆ ನಾವು ಹುಡುಕೋ ನೆಪ ಅಷ್ಟೇ. ಅಪ್ಪನಾಗಿ ನಾನು ಸೋತಿದ್ದೀನಿ, ಆದರೆ ಭರವಸೆ ಸತ್ತಿಲ್ಲ. ಹೆಮ್ಮೆಯಿಂದ ಮಗಳ ಮದುವೆ ಮಾಡ್ತೀನಿ, ಕನ್ಯಾದಾನ ಮಾಡ್ತೀನಿ ಅನ್ನೋ ನಂಬಿಕೆ ಈಗಲೂ ಇದೆ ಕಡೆ. ಸುಬ್ಬು, ಅನು ಏನಾದ್ರೂ ಅವಳೇನೆ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಂಡಿದ್ರೆ ನಿನ್ಗೊಪ್ಕೆನಾ? ವೆಲ್, ನಮ್ಮ ಕಂಪನಿ ಫೈನಾನ್ಸ್ ಹೆಡ್ ಆಗಿ ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ ಮ್ಯಾಮ್. ಬಟ್ ದೆನ್ ಹೊಸದಾಗಿ ಏನು ಟ್ರೈ ಮಾಡದೆ ಹೋದರೆ ಕಲಿಯೋದಾದರೂ ಹೇಗೆ? ಮೋರ್ ದ ರಿಸ್ಕ್ ಮೋರ್ ದ ರಿಟರ್ನ್ಸ್ ಅಂತ ನಮ್ಮ ಬಿಸ್ನೆಸ್ಸಲ್ಲಿ ಗಾದೆ ಮಾತೆ ಇದೆಯಲ್ಲ. ಬೈ ಚಾನ್ಸ್ ನೀವು ಹೇಳ್ದಾಗೆ ಏನಾದರೂ ಲಾಸ್ ಆದರೂ ಕೂಡ ಪರವಾಗಿಲ್ಲ. ನಮ್ಮ ಕಂಪನಿಗೆ ದೊಡ್ಡ ಹೊಡೆತ ಏನು ಬೀಳಲ್ಲ. ಇಟ್ಸ್ ಅ ಸ್ಮಾಲ್ ಅಮೌಂಟ್. ಅನು ಇನ್ನ ಚಿಕ್ಕವಳು, ಹೋಗ್ತಾ ಹೋಗ್ತಾ ಕಲ್ತ್ಕೋತಾಳೆ. ಇಟ್ಸ್ ಓಕೆ. ಏನಾಗಿದೆ ಇವರಿಗೆ? ಇವರು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರಾ? ಮಾತಾಡೋದಕ್ಕೆ ಮೀನಮೇಷ ಎಣ್ಸೋದಾದ್ರೆ ಮಾತಾಡ್ಲೇಬೇಡ. ನನಗೆ ಮಾಡೋದಕ್ಕೆ 1000 ಕೆಲಸ ಇದೆ. ಅಲ್ಲ ಅಕ್ಕ, ಹೇಳಕ್ ನನಗೆ ಇಷ್ಟು ಕಷ್ಟ ಆಗ್ತಿದೆ. ಪಾಪ ಅನುಗ್ ಹೇಗಾಗುತ್ತೆ ಅಂತ ನನ್ಗೆ ಅರ್ಥ ಆಗ್ತಿದೆ. ನೋಡು, ನೀನು ತಲೆಗೆ ಹುಳ ಬೀಳೋ ಪಾರ್ಟಿ. ಹೇಳಕ್ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನೀನು ಹೇಳ್ಬೇಡ, ನಾನು ಕೇಳೋದಿಲ್ಲ. ವಟಾರಕ್ಕೆ ಬಂದು ನಾನು ನೆಮ್ಮದಿಯಾಗಿದ್ದೀನಿ, ಇರೋದಕ್ಕೆ ಬಿಟ್ಬಿಡು. ಅಲ್ಲ ಅಕ್ಕ, ನನಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆ ಥರ ಇರ್ಬೋದಂತ ಅನುಮಾನ ಅಷ್ಟೇ. ಅದಕ್ಕೆ ಈ ಹಿಂಜರಿಕೆ. ನಾನೇನು ನಿನ್ನ ನುಂಗ್ಬಿಡ್ತೀನಾ? ನನ್ನ ಹತ್ರ ಹೇಳೋದಕ್ಕೆ ನಿನ್ಗೇನು ಹಿಂಜರಿಕೆ?
ಅಕ್ಕ, ಆರ್ಯ ಸರ್ನ ಅನುನ ನೋಡ್ತಿದ್ರೆ ನಿನ್ಗೇನು ಅನ್ಸುತ್ತೆ? ಅವ್ರನ್ನ ನೋಡಿದ್ರೆ ನನ್ಗೇನು ಅನ್ಸುತ್ತೆ ಅನ್ನೋ ಅನುಮಾನನೇ ನಿನಗೆ? ಅಲ್ಲ ಅಲ್ಲ, ಅವರಿಬ್ಬರ ಸಂಬಂಧದ ಬಗ್ಗೆ. ಏನು ಸಂಬಂಧದ ಬಗ್ಗೆನಾ? ಅವರಿಬ್ಬರ ಸಂಬಂಧ ಮುಂದುವರಿಯುವಂಥದ್ದ ಅಥವಾ? ಏನ್ ಮಾತಾಡ್ತಿದ್ಯಾ? ಯಾವ ಅರ್ಥದಲ್ಲಿ ಕೇಳ್ತಾ ಇದ್ಯಾ? ಅವ್ರ ಸಂಬಂಧ ಮುಂದುವರಿಯುವಂಥದ್ದ ಅಂದ್ರೆ? ಪೂರ್ಣಿ, ನನ್ನ ಮಗಳನ್ನ ಇಷ್ಟು ದಿನ ನೀನು ಈ ದೃಷ್ಟಿಯಲ್ಲಿ ನೋಡ್ತಾ ಇದ್ದ? ಏನೇ ಕೇಳ್ತಿದ್ಯಾ ನೀನು? ಪ್ರತಿ ಜಿಲ್ಲೆಯಲ್ಲೂ ಎಷ್ಟೆಷ್ಟು ಸೇಲ್ ಆಗಿದೆ ಅನ್ನೋದನ್ನ ನೀವು ಸಪರೇಟ್ ಲಿಸ್ಟ್ ಮಾಡಿ, ನಾನು ಆಮೇಲೆ ಅದನ್ನ ಚೆಕ್ ಮಾಡ್ತೀನಿ. ಸರಿ ಮೇಡಮ್. ಈ ಸಲದ ರಾಜನಂದಿನಿ ಫ್ಯಾಬ್ರಿಕ್ಸ್ನ ಪರ್ಫಾರ್ಮೆನ್ಸ್ ನೋಡಿ ನಿಮಗೆ ಬಹಳ ಖುಷಿ ಆಗುತ್ತೆ ಸರ್. ಇದು ನನ್ನ ಕಡೆಯಿಂದ ನಿಮಗೆ ಹಬ್ಬದ ಗಿಫ್ಟ್. ಆದರೆ ಈ ಹಿಂದೆ ಯಾವತ್ತಾದ್ರೂ ಈ ಥರ ಮಾಡಿದ್ರ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು? ಈ ಚೇಂಜ್ ಹೆಸರು ಫೈಲ್ ಎಲ್ಲಿಟ್ಟಿದಾರೋ ಏನೋ, ಅವ್ರನ್ನ ಕೇಳ್ತೀನಿ. ಸರ್, ರಾಜನಂದಿನಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋ ಹಳೆ ಫೈಲ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಬೇಕಿತ್ತು. ಅದನ್ನೆಲ್ಲ ನೀವು ವಾಪಸ್ ಆಫೀಸಿಗೆ ತರಿಸಿದ್ರಾ? ಡಿಜಿಟಲ್ನಲ್ಲಿದೆ, ತರಿಸ್ಕೊಡ್ಲಾ? ಸರ್, ಒರಿಜಿನಲ್ ಇದ್ರೇ ಬೆಟರ್ ಸರ್. ಇದೆಲ್ಲ ಕೈನಲ್ಲಿ ಬರ್ದಿರೋದು ಅನು ಮೇಡಮ್, ಅಳಿಸೋಗುತ್ತೆ. ಪರವಾಗಿಲ್ಲ ಸರ್, ನಂಗೆ ಅದೇ ಬೇಕು ಪ್ಲೀಸ್. ಆ ರೂಮಲ್ಲಿ ಇರಿಸಿದ್ದೀನಿ, ನಿಮಗೆ ಬೇಕಾದನ್ನ ನೋಡ್ಕೊಳ್ಳಿ. ಬಟ್ ಅರೇಂಜ್ ಆಗಿಲ್ಲ, ಬಾಕ್ಸಲ್ಲಿದೆ. ಪರವಾಗಿಲ್ಲ ಸರ್, ನಾನು ಹುಡ್ಕೋತೀನಿ. ಥ್ಯಾಂಕ್ ಯು. ಐ ಆಮ್ ಸಾರಿ ಅನು ಮೇಡಮ್, ನಿಮ್ಮನ್ನು ಪದೇ ಪದೇ ಕಾಡ್ತಿದ್ದ 1 ವರ್ಷದ ಫೈಲ್ಗಳನ್ನು ನಾನು ನಿಮ್ಮಿಂದ ದೂರ ಮಾಡಿದ್ದೀನಿ. ಅದು ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಅಂದರೆ ನೀವು ಅದ್ರ ಬಗ್ಗೆ ಕೇಳೋದು, ಅದ್ರ ಹಿಂದೆ ಹೋಗೋದನ್ನು ಬಿಟ್ಬಿಡ್ತೀರಿ ಅಂತ ನಂಬಿದ್ದೀನಿ. ಒಂದೇ ಕಂಪ್ನಿಲಿ ಒಟ್ಟಿಗೆ ಕೆಲಸ ಮಾಡುವಾಗ ಇದೆಲ್ಲ ಮಾಮೂಲಿ ಅಕ್ಕ. ನಾನು ನಮ್ಮ ಹಾಸ್ಪಿಟ್ಲಲ್ಲಿ ಸೀನಿಯರ್ ಡಾಕ್ಟರ್ಸು ಅವ್ರ ಜೂನಿಯರ್ಸ್ನ ಇಷ್ಟಪಡೋದನ್ನ ನೋಡಿದ್ದೀನಿ. ಬಾರಿ ಜೀವನ ನೋಡ್ಬಿಟ್ಟಿದ್ಯಾ ನೀನು. ಅವನು ಯಾರೋ ಅವಳನ್ಯಾರು ಇಟ್ಕೊಂಡಿದ್ರೆ ಅದು ಇದು ಒಂದೇನಾ? ನೋಡು, ನಾನು ನಿನ್ನಷ್ಟು ಓದು ಇಲ್ಲ, ನಿನ್ನಷ್ಟು ಬುದ್ಧಿವಂತನೂ ಅಲ್ಲ, ಒಪ್ಕೋತೀನಿ. ಹಾಗಂತ ನನ್ನ ಹತ್ರ ಬಂದು ಈ ತರ ಮಾತಾಡೋದಾ ನೀನು? ಅನು ಬಗ್ಗೆ ನಿನ್ಗೆ ಕಾಳಜಿ ಇದೆ ಸರಿ, ಹಾಗಂತ ಆ ದೊಡ್ಡ ವ್ಯಕ್ತಿ ಮೇಲೆ ಈ ತರ ಹೇಳೋದಾ? ಅವರು ನಮ್ ಕಷ್ಟಕ್ಕಾಗಿದ್ದಾರೆ, ಅವ್ರು ಮಾಡಿರೋ ಸಹಾಯ ಎಲ್ಲ ನೀನ್ ಈ ತರ ಯೋಚನೆ ಮಾಡೋದಾ? ಒಳ್ಳೆ ವ್ಯಕ್ತಿಗಳಿಗೆ ಮಕ್ಕಕ್ಕೆ ಮಸಿ ಬಳಿಬೇಕು ಅಂತ ಇರ್ತಾರೆ, ನನಗೂ ಗೊತ್ತು. ಆದ್ರೆ ಅದ್ರಲ್ಲಿ ನೀನು ಒಬ್ಳು ಅಂತ ಗೊತ್ತಿರ್ಲಿಲ್ಲ. ಇಷ್ಟು ದಿನ ಆ ರಘುಪತಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದ, ಈಗ ಅವನ ಜೊತೆ ನೀನು ಸೇರ್ಕೊಂಡಿದ್ಯಾ? ಏನಕ್ಕ ನೀನು ನನ್ನನ್ನ ರಘುಪತಿಗೆ ಹೋಲಿಸ್ತೀಯಲ್ಲ? ನಾನು ಮಾತಾಡಿದ ವಿಷಯ, ಸಂದರ್ಭ ಎರಡು ಸರಿ ಇರ್ಲಿಲ್ವೇನೋ. ಟೈಮ್ ಬಂದಾಗ ನಿನಗೆ ಎಲ್ಲ ಅರ್ಥ ಆಗತ್ತೆ, ಆಗ ನೀನೇ ನನ್ನ ಹತ್ರ ಬರ್ತೀಯ. ಸಾರಿ ಅಕ್ಕ, ನಾನು ನಿನ್ ಕುಟುಂಬದ ವಿಷಯದಲ್ಲಿ ತಲೆ ಹಾಕಬಾರ್ದಾಗಿತ್ತು. ನಾನು ಬರ್ತೀನಿ. ನೀನ್ ಮಾಡ್ತಿರೋ ತಪ್ಪಮ್ಮ. ಅವರು ನಿನಗೆ ಕೆಲಸ ಕೊಟ್ಟೋರು ಕಣೆ, ಗುರುಗಳಿದ್ದಾಗೆ. ಅವ್ರು ಏನಾರ ಇಲ್ಲ ಅಂದಿದ್ರೆ ನಾವು ದಿನದ ಖರ್ಚಿಗೆ ಲೆಕ್ಕ ಹಾಕೋ ಪರಿಸ್ಥಿತಿಯಿಂದ ಆಚೆ ಬರಕ್ ಆಗ್ತಿರ್ಲಿಲ್ಲಮ್ಮ. ಈ ಮನೆಗೆ ದೇವ್ರಿದ್ದಂಗ್ ಕಣೆ ಅವರು. ಅದಂಗಿರ್ಲಿ, ಅವ್ರ ವಯಸ್ಸೇನು ನಿನ್ ವಯಸ್ಸೇನು? ಇದನ್ ಕೇಳಿದ ಜನ ಏನಂತಾರೆ ಗೊತ್ತಾ? ಪ್ರೀತಿಯನ್ನೆಲ್ಲ ಹುಚ್ಚು ಅಂತಾರೆ. ಹುಚ್ಚು ಕಣೆ ಇದು, ಹುಚ್ಚು. ಅವ್ರ ಮೇಲೆ ಇಂಥ ಭಾವನೆ ಬೆಳೆಸ್ಕೊಂಡ್ರೆ ಆ ದೇವ್ರು ಕೂಡ ನಮ್ಮನ್ನು ಕ್ಷಮಿಸಲ್ಲ. ನಾನ್ ಹೇಳಿದ ಅರ್ಕೆನಲ್ಲ, ನೀನ್ ಹೇಳ್ತಿರೋ ಮಾತನ್ನ ವಾಪಸ್ ತಗೋ. ಅಮ್ಮ ಪ್ಲೀಸ್ ಅಮ್ಮ. ಇನ್ನೇನು ಮಾತಾಡ್ಬೇಡ, ಇದನ್ನೆಲ್ಲ ಇಲ್ಲಿಗೆ ಮರ್ತ್ಬಿಡು. ಹುಚ್ಚಾಟ. ಮಗಳು ದೊಡ್ಡೋಳಾಗಿದ್ದಾಳೆ ಅಂತ ನಾವ್ ಅನ್ಕೊಂಡ್ರೆ ತಲೆಯಲ್ಲಿ ಒಂದಿಷ್ಟು ಬುದ್ಧಿ ಇಲ್ವಲ್ಲ. ಏನೋ ಪ್ರೀತಿ ಮಾಡ್ತಾಳಂತೆ, ಪ್ರೀತಿ. ಅಮ್ಮ, ನಾನು ಒಬ್ಳೆ ಅಲ್ಲ ಅಮ್ಮ, ಅವರು ನನ್ನನ್ನು ಇಷ್ಟಪಡ್ತಿದಾರಮ್ಮ. ನಾವಿಬ್ರು ಪರಸ್ಪರವಾಗಿ ಒಪ್ಕೊಂಡಿದ್ದೀವಿ. ಏನೋ? ಹೌದು ಅಮ್ಮ,
ನಾವಿಬ್ರು ಒಬ್ರನ್ನೊಬ್ರು ಇಷ್ಟ ಪಡ್ತಿದೀವಿ ಅಮ್ಮ. ಮತ್ತೆ ಮತ್ತೆ ಅದೇ ಮಾತಾಡ್ತೀಯ? ಮುಚ್ಚು ಬಾಯ್. ಏನು ಸ್ವಲ್ಪ ಸಲಿಗೆಯಿಂದ ಜೊತೆಲಿ ಓಡಾಡಿದ ಮಾತ್ರಕ್ಕೆ ಅದನ್ನೇ ಪ್ರೀತಿ ಅನ್ಕೊಂಡ್ಬಿಡದ? ಇಂತರ ಅವ್ರಿಗೆ 1000 ಜನ. ಅವ್ರ ಒಳ್ಳೆತನಕ್ಕೆ ಮಸಿ ಬೆಳಿಬೇಡ. ಅಮ್ಮ, ನಿನ್ನ ನಾನು ಹೇಗಮ್ಮ ನಂಬಿಸ್ಲಿ? ಏನ್ ಸಾಕ್ಷಿ ತೋರಿಸ್ಲಿ? ಆರ್ಯ ಸರ್ ಕೂಡ ನನ್ನನ್ನ ನೋಡಮ್ಮ ಇಲ್ಲಿ, ಈ ಉಂಗ್ರನ ಆರ್ಯ ಸರ್ ನನ್ ಕೈಗೆ ಹಾಕಿದ್ದು. ಭಾನುವಾರ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ ಅಲ್ವಾ? ಅವತ್ತು ನಾನು ಆಫೀಸ್ಗೆ ಹೋಗಿಲ್ಲ ಅಮ್ಮ, ಆರ್ಯ ಸರ್ ಮನೆಗೆ ಹೋಗಿದ್ದೆ. ಅಮ್ಮ, ಈ ವಿಷಯದಲ್ಲಿ ನಾನು ಸುಳ್ಳು ಹೇಳ್ತಿಲ್ಲ ಅಮ್ಮ. ನಿಜವಾಗ್ಲೂ ಅಮ್ಮ, ಆರ್ಯ ಸರ್ ನನ್ನ ಮದ್ವೆ ಆಗ್ತಿ ಅಂತ ಕೇಳಿದ್ರು ಅಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ. ನಿನಗಿನ್ನೂ ನಂಬಿಕೆ ಬಂದಿಲ್ಲ ಅಂದ್ರೆ ಇರು, ನಾನು ಸರ್ಗೆ ಫೋನ್ ಮಾಡ್ತೀನಿ. The number you are trying to call is currently not reachable. Please try again later. The number you are trying to call is currently not reachable. Please try again later. ಅಮ್ಮ, ಅವ್ರ ಊರಲ್ಲಿಲ್ಲ ಅಮ್ಮ, ಅದಕ್ಕೆ ಅವ್ರ ಫೋನ್ ನಾಟ್ ರೀಚಬಲ್ ಬರ್ತಿದೆ. ನಂಬಿಕೆ? ನಿಜ ಹೇಳು, ಯಾರಿದು? ಆರ್ಯ ಸರ್ ಅಮ್ಮ, ಅವ್ರ ಹೆಸರನ್ನ ನಾನು ನಂಬಿಕೆ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ನಂಬಿಕೆ? ಅವ್ರ ನಂಬಿಕೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ನಂಬಿಕೆ, ನಿಮ್ಮ ಅಪ್ಪನ ನಂಬಿಕೆನ ಕಳ್ಕೊಂಬಿಟ್ಟಲ್ಲೇ. ಎಲ್ಲವೂ ನಂಬಿಕೆ, ಆ ನರಕೆ ನಂಬಿಕೆ ಎಲ್ಲನ್ನು ಒಂದೇ ಸರಿ ಹಾಳು ಮಾಡ್ಬಿಟ್ಟಲ್ಲೇ. ವೆರಿ ಗುಡ್ ಮಾರ್ನಿಂಗ್. ಇದೇ ನಾನು ಮಾಡೋ ಕೊನೆ ಕಾಲ್. ಬೆಂಗಳೂರಿನಿಂದ ಹೊರಟ ಆರ್ಯವರ್ಧನ್ ಬೆಳಗಾವಿಯಲ್ಲಿದ್ದಾನೆ. ಆದರೆ ಬೆಳಗಾವಿಯಿಂದ ಹೊರಟ ಆರ್ಯವರ್ಧನ್ ಬೆಂಗಳೂರಿಗೆ ತಲುಪಬಾರ್ದು. ಆ ಸಿಹಿ ಸುದ್ದಿ ನಾನು ಕೇಳಬೇಕು. ಶುರು ಹಚ್ಕೊಳ್ಳಿ. ಆರ್ಯವರ್ಧನ್ಗೆ ಫುಲ್ ಸ್ಟಾಪ್ ಇಡೋಣ. ಅಮ್ಮ, ನನ್ನ ಮೇಲೆ ಇನ್ನೂ ಕೋಪನಾ? ಸುಮ್ಮನೆ ಕೇಳ್ತಾನೆ ಇರಬೇಡಾನು. ಅದೇನು ಹೇಳ್ಬೇಕು ಹೇಳು. ನಾವಿಬ್ರು ಈ ತರ ಇದ್ರೆ ನಿಮ್ಮ ಅಪ್ಪನ ಗೊತ್ತಾಗೋದಿಲ್ವಾ? ಅಮ್ಮ, ನೀನೇನು ಹೇಳಲೇ ಇಲ್ಲ. ಏನು ಹೇಳೋದು? ಬೇಗ ಹೋಗ್ಬೇಕು ಅಂತ ಹೇಳ್ದೆ ತಾನೆ. ಸುಮ್ಮನೆ ಕೂತ್ಕೋ, ಮಾತಾಡ್ಕೊಂಡು ಕಾಲ ಕಳಿಬೇಡ. ಅಮ್ಮ, ನಿನ್ನ ಬಿಟ್ಟು
ನನ್ನನ್ನು ಯಾರಮ್ಮ ಅರ್ಥ ಮಾಡ್ಕೋತಾರೆ? ಅರ್ಥ ಮಾಡ್ಕೊಳ್ಳೋರ್ನ ನೀನೇ ಹುಡ್ಕೊಂಡಿದ್ಯಲ್ಲಮ್ಮ, ನಾವಿನ್ನೇನು ಅರ್ಥ ಮಾಡ್ಕೋಬೇಕು? ಕೈಯಲ್ಲಿ ಬರ್ಕೊಂಡಿರೋ ಈ ನಗು ಅಳಿಸಿ ಹೋದ್ರು ಮುಖದಲ್ಲಿ ಈ ನಗು ಮಾಸೋಕೆ ಬಿಡಲ್ಲ ಸರ್. ಕಣ್ಮುಚ್ಕೋ. ಬೇಗ ಸ್ನಾನ ಮಾಡ್ಕೊಂಡು ತಲೆನ ಚೆನ್ನಾಗಿ ಒರೆಸ್ಕೊಂಡ್ ಬಾ. ಹರ್ಷ, ಈ ಜೇಂಡೆ ಮತ್ತೆ ಮಾಮಿನ್ ಲಾ ಯಾವಾಗ ಮಾತಾಡ್ಕೋಬೇಕಾದ್ರೂ ಏನೋ ಸೀಕ್ರೆಟ್ ಹೇಳ್ಕೊಳ್ಳೋ ಹೋಗಿ ಮಾತಾಡ್ಕೋತಾರೆ. ಹ್ಯಾವ್ ಯು ಅಬ್ಸರ್ವ್? ನಿಜವಾಗ್ಲೂ ಹರ್ಷ, ಅವ್ರು ಮಾತಾಡೋದು ಸಿಂಪಲ್ ಆಗಿದ್ರು ಅವ್ರ ಬಿಹೇವಿಯರ್, ಅವ್ರ ಮಾತಿನ ಒಳ ಅರ್ಥ ಬೇರೆ ಏನೋ ಇದೆ ಅನ್ನೋದು ನನ್ನ ಒಪಿನಿಯನ್. ದೇ ಆರ್ ನಾಟ್ ನ್ಯಾಚುರಲ್. ಹರ್ಷ ಮಾನ್ಸಿ, ನಿನಗೆ ಯಾರು ತಾನೇ ನ್ಯಾಚುರಲ್ ಅನ್ಸಿದಾರೆ ಹೇಳು? ದಾದಾ, ಅಮ್ಮ, ಮೀರಾ, ಹೊಸ್ಮನಿ, ಅನು. ಅನು ಕೂಡ ನಿನಗೆ ಸಹಜ ಅನ್ಸಲ್ಲ ಅಲ್ವಾ? ಎಸ್, ಕರೆಕ್ಟ್ ಆಗಿ ಹೇಳ್ದೆ ಹರ್ಷ. ಇವ್ರು ಎಲ್ರು ಒಂಥರ ವಿಚಿತ್ರನೇ, ಎಲ್ರು ಏನೋ ಮುಚ್ಚಿಡ್ತಿದ್ದಾರೆ. ಇವ್ರ ಎಲ್ರು ಒಳಗೂನು ದೊಡ್ಡ ದೊಡ್ಡ ಕತೆ ಇದೆ ಅಂತ ಅನ್ಸುತ್ತೆ. ಓ, ನಾನು ನಿನ್ಗೆ ಹಾಗೆ ಅನ್ಸ್ತೀನ? ಪಕ್ಕ ಆ ಲಿಸ್ಟ್ ಅಲ್ಲಿ ನಿನ್ಗೆನೆ ಮೊದಲನೇ ಜಾಗ. ನೀನು? ನಿಮ್ಮೆಲ್ಲರಿಗಿಂತ ಫಸ್ಟ್ ನಾನೇ ಬರೋದು. ಆಕ್ಚುಲಿ ಇದನ್ನೆಲ್ಲ ನಾವ್ ಯೋಚನೆ ಮಾಡ್ತಾ ಹೋದ್ರೆ ನಾವೆಲ್ರೂ ಒಂಥರ ವಿಚಿತ್ರನೇ ಅಲ್ವಾ ಹರ್ಷ? ಏನೋಪ್ಪ. ಆದ್ರೂ ಈ ಜೇಂಡೆ ಮತ್ತೆ ಮೋಮಿನ್ ಲಾ ಮಾತಾಡೋದ್ ನೋಡ್ತಿದ್ರೆ ಈ ಹಬ್ಬದ ಶುಭಾಶಯ, ಬ್ರೋ ಇನ್ ಲಾ ಟ್ರಾವೆಲಿಂಗ್ ಇದೆಲ್ಲ ಬರೀ ನೆಪ ಅಂತ ಅನ್ಸುತ್ತೆ. ಆಕ್ಚುಲಿ ಅವ್ರು ಮಾತಾಡೋ ವಿಷಯನೇ ಬೇರೆ ಏನೋ ಇದೆ. ಆಕ್ಚುಲಿ ಬ್ರೋ ಇನ್ ಲಾ ಸೀಕ್ರೆಟ್ ನಾವ್ ಅಂದ್ಕೊಂಡ್ ಹಾಗೆ ಯಾರೋ ಹುಡುಗಿ ಇದ್ದಾಳೆ ಅಂತಲ್ಲ. ಅವ್ರ ಹಿಂದೆ ಒಂದ್ ದೊಡ್ಡ ಇತಿಹಾಸನೇ ಇದೆ. ಐ ಥಿಂಕ್ ಆ ಹುಡುಗಿನೂ ಆ ಇತಿಹಾಸದೊಂದು ಭಾಗ ಅನ್ಸುತ್ತೆ. ಬಿ ಅಲರ್ಟ್ ಹರ್ಷ. ನಾವಿರೋ ಈ ಮನೆ ಸಮಾಧಿ ಮೇಲ್ ಕಟ್ಟಿರೋ ಗ್ಲಾಸ್ ಹೌಸ್. ಇಟ್ಸ್ ನಾಟ್ ಸಿಂಪಲ್. ನೀನೊಂದು ಕೆಲಸ ಮಾಡು ಮಾನ್ಸಿ, ಸುಮ್ಮನೆ ಇದ್ದಾಗ ಕತೆ ಬರಿ, ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ. ಹರ್ಷ. ಮಾನ್ಸಿ, ರೆಡಿ ಆಗು. ರಾಜನಂದಿನಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಫೀಸಲ್ಲಿ ಸೆಲೆಬ್ರೇಷನ್ಸ್ ಇದೆ, ಹೊರಡೋಣ. ನೋ ವೇಸ್ ಹರ್ಷ, ನಾನಂತೂ ಬರಕ್ಕಾಗಲ್ಲ. ಯಾವತ್ತು ನೀನು ಆಫೀಸಿಗೆ ಸಂಪೂರ್ಣವಾಗಿ ಬಾಸ್ ಅನ್ನಿಸ್ಕೋತೀಯೋ ಆಗ್ಲೇ ನಾನ್ ಮತ್ತೆ ಆಫೀಸಿಗೆ ಕಾಲಿಡೋದು ಅಂತ ಅವತ್ತೇ ಹೇಳ್ಬಿಟ್ಟಿದೀನಿ. ನಾನು ಅದನ್ನ ಮೀರಕ್ ಆಗಲ್ಲ. ಹೇ ಮಾನ್ಸ್ಟರ್, ನಾನ್ ಬಾಸ್ ಅಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು? ಈಗಲೂ ನನ್ ಬಾಸೇ. ನೋ ಹರ್ಷ, ನಿನಗೆ ಅರ್ಥ ಆಗಲ್ಲ. ಎನಿವೇಸ್, ನನಗೆ ನನ್ನ ದೀಪಾವಳಿ ಗಿಫ್ಟ್ ಕೊಡು, ಅಷ್ಟೇ ಸಾಕು ನಂಗೆ. ಇಲ್ಲ, ಹೀಗಾಗೋದಕ್ ಸಾಧ್ಯನೇ ಇಲ್ಲ. ನಾನು ನಿಮ್ಗೋಸ್ಕರ ಕಾಯ್ತಿದ್ದೀನಿ ಸರ್. ನೀವು ಬಂದೇ ಬರ್ತೀರಾ, ನೀವು ಬಂದೇ ಬರ್ತೀರಾ. ನಿಮ್ಗೇನು ಆಗಿರಲ್ಲ ಸರ್, ನಿಮ್ಗೇನು ಆಗಿರಲ್ಲ. The number you are trying to call
is currently not reachable. Please try again later. ಈ ನಗು ನಿನ್ನ ತುಟಿ ಮೇಲೆ ಸದಾ ಹೀಗೆ ಇರಲಿ ಅನು. ಜಸ್ಟ್ ಡೋಂಟ್ ವರಿ, ಜಸ್ಟ್ ಚಿಲ್. ಯಾವಾಗಲೂ ನಗ್ನಗ್ತಾ ಇರು. ಸಿ ಯು. ಲವ್ ಯು. ಲವ್ ಯು ಅನು. ಇಲ್ಲ ಸರ್, ನಿಮ್ಗೇನು ಆಗಿರಲ್ಲ, ಆಗೋದು ಇಲ್ಲ. ನಾನ್ ಕೇಳಿದೆಲ್ಲ ಸುಳ್ಳಾಗ್ಲಿ, ನೀವ್ ನನ್ನನ್ನು ಬಿಟ್ಟು ಹೋಗಲ್ಲ. ನಿಮ್ಗೇನು ಆಗಲ್ಲ ಸರ್, ಆಗಲ್ಲ. ಸುಳ್ಳಾಗ್ಲಿ, ಸುಳ್ಳಾಗ್ಲಿ, ಸುಳ್ಳಾಗ್ಲಿ. ಯಾವ್ದು ಸುಳ್ಳಾಗ್ಲಿ? ನಾನು ನಿನ್ ಮುಂದೆ ಬಂದು ನಿಂತಿರೋದಾ? ಅದೃಷ್ಟವಶಾತ್ ಆರ್ಯವರ್ಧನ್ ಅಪಘಾತದಿಂದ ಪಾರಾಗಿದ್ದಾರೆ. ಆರ್ಯವರ್ಧನ್ ಅವರು ತಮ್ಮ ಚಾರ್ಟರ್ಡ್ ಫ್ಲೈಟ್ನಲ್ಲಿ ಪ್ರಯಾಣಿಸಿದ್ದರಿಂದ ಅವರಿಗೆ ಯಾವುದೇ ಅಪಾಯ ಎದುರಾಗಿಲ್ಲ. ಕಪ್ಪು ಬಣ್ಣದ ಬೆಂಚ್ ಕಾರನ್ನ ತಮ್ಮ ಆಪ್ತ ಚಾಲಕನೇ ಓಡಿಸುತ್ತಿದ್ದು ಮರಳಿ ಬೆಂಗಳೂರಿಗೆ ಪ್ರಯಾಣಿಸುವ ರಸ್ತೆಯಲ್ಲಿ ಅಪಘಾತವಾಗಿದೆ ಎಂದು ಇದೀಗ ತಿಳಿದುಬಂದಿದೆ. ಥ್ಯಾಂಕ್ ಗಾಡ್, ಸರ್ ಫ್ಲೈಟಲ್ಲಿ ಬರೋ ನಿರ್ಧಾರ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಸದ್ಯ ಏನೂ ಆಗಿಲ್ವಲ್ಲ? ಗ್ರೇಟ್. ಸರ್ ಏನಾದ್ರೂ ಆನ್ ರೋಡ್ ಬಂದ್ಬಿಟ್ಟಿದ್ರೆ ಜೀವನ ಇಡೀ ಗಿಲ್ಟಿಂದ ಹೊರಗೆ ಬರಕ್ಕಾಗ್ತಿರ್ಲಿಲ್ಲ. ಫ್ಲೈಟ್ ಅಲ್ಲಿ ಬರೋ ನಿರ್ಧಾರ ಮಾಡಿದ್ದು ಒಳ್ಳೇದಾಯ್ತು. ಫ್ಲೈಟ್ ಅಲ್ಲಿ ಅವರು ಹೊರಟಿದ್ದು ನನಗೆ ಅಪ್ಡೇಟ್ ಮಾಡುತ್ತಾನೆ. ಏನಕ್ಕೂ ಸಂಬಳ ತಗೋತೀರಾ ನೀವೆಲ್ಲ? ಬದುಕಕ್ಕೆ ಇಷ್ಟ ಇದೆಯಾ ಇಲ್ವೋ? ಉಸಿರು ನಿಲ್ಲಿಸ್ಬಿಡ್ತೀನಿ. ನಿಮಗೆ ಗೊತ್ತು ಅಂತ ಆರ್ ಎಸ್ ಸರ್ ಹೇಳಿದ್ರು, ಮತ್ತೆ ಮತ್ತೆ ಫೋನ್ ಮಾಡಿ ಮಾತಾಡಬೇಡ ಅಂತ ಹೇಳಿದ್ರು. ಅದಕ್ಕೆ ನಾವು ಫೋನ್ ಮಾಡಿ ಹೇಳಿ. ಏನಾಗಿದೆ ಈ ಆರ್ಯನ್ಗೆ? ಅವನಸ್ಕವನೇ ಹೀಗೆಲ್ಲ ನಿರ್ಧಾರ ತಗೊಳಕ್ ಸಾಧ್ಯನೇ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾರ್ಯ. ಆ ವಿಷಯನ ಮರೆಯೋಕ್ ಪ್ರಯತ್ನ ಪಡ್ತಿದ್ದೀನಿ ಝಂಡೆ. ನೀನು ಮತ್ತೆ ಮತ್ತೆ ಆಕ್ಸಿಡೆಂಟ್ ಹೇಗಾಯ್ತು, ನಾನು ಫ್ಲೈಟ್ ಅಲ್ಲಿ ಒಬ್ಬನೇ ಯಾಕೆ ಬಂದೆ ಅಂತ. ನಾನು ಮಾತಾಡಬೇಕಾಗಿರೋದು ಆಗಿರೋ ಆಕ್ಸಿಡೆಂಟ್ ಬಗ್ಗೆ ಅಲ್ಲ, ಮುಂದಾಗೋ ಆಕ್ಸಿಡೆಂಟ್ ಬಗ್ಗೆ. ಝಂಡೆ, ನೀನು ಬಂದಿದೆ ಅಂತಂದ್ರೆ ಯಾವುದೋ ಒಂದು ಎಡ್ವರ್ಟ್ ವಿಷಯನ ನನ್ನ ತಲೆಗೆ ತುಂಬಿ ಅಂತಾನೆ ಅರ್ಥ. ಈಗ ಈ ಕೊಕ್ಕಿ ಹಾಕಿ ಮಾತಾಡೋ ಮೂಡಲ್ಲಿ ನಾನಿಲ್ಲ, ಬಿಟ್ಬಿಡ. ಈಗ ನಾನು ಹೇಳೋದನ್ನ ಕೇಳಿಸ್ಕೊಂಡು ನಿನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ನಾನು ನಿನ್ ಬಿಡಲ್ಲ ಆರ್ಯ. ಸರಿ ಹೇಳು.
ನೀನ್ ಬಂದಿದ ತಕ್ಷಣನೇ ನಿನ್ ಕಾಲರ್ ಹಿಡಿದು 4 ಬಾರ್ಸೋಣ ಅನ್ಕೊಂಡಿದ್ದೆ. ಕೋಪ ನೆತ್ತಿಗೇರಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಈ ಜೇಂಡೆ ಕೊನೆದಾಗ ಹತ್ತಿದ್ ಯಾವತ್ತು ಅಂತ ನಿನಗೆ ಗೊತ್ತಿದ್ಯಾ? ಜೇಂಡೆ ಮಸ್ಕ ಹೊಡೆದು ಎಸ್ಕೇಪ್ ಆಗೋಕೆ ನೋಡ್ಬೇಡ. ನಾನು ಹೇಳೋದನ್ನ ಕೇಳು. ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಇಷ್ಟು ಕಾಮಾಗಿ ಮಾತಾಡ್ತಾ ಇದ್ದೀನಿ. ನಿಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣ. ಇದಕ್ಕಿದ್ದಾಗೆ ಹೇಳ್ದೆ ಕೇಳ್ದೆ ಯಾಕೆ ಹೊರಟೆ? ಪ್ಲಾನ್ ಯಾಕೆ ಚೇಂಜ್ ಮಾಡಿದೆ? ಯಾವ ಸಮಯದಲ್ಲಾದ್ರೂ ಅಪಾಯ ಆಗ್ಬೋದಾಗಿತ್ತು ಗೊತ್ತಾ ನಿನಗೆ? ಏ ದಡ್ಡ, ನಾನು ಇದ್ದಕ್ಕಿದ್ದ ಹಾಗೆ ಪ್ಲಾನ್ ಚೇಂಜ್ ಮಾಡಿಕೊಂಡು ಹೊರಟು ಬಂದಿದ್ದಕ್ಕೇನೆ ಅಪಾಯದಿಂದ ಪಾರಾಗಿದ್ದು ಕಣೋ. ಈಗೇನೂ ಆಗಿಲ್ವಲ್ಲ, ನಾನು ಸುರಕ್ಷಿತವಾಗಿದ್ದೀನಿ ತಾನೆ. ಬಿಟ್ಬಿಡು. ಥ್ಯಾಂಕ್ಸ್ ಟು ಅನು. ಅವಳಿಗೋಸ್ಕರನೇ ನಾನು ಇದ್ದಕ್ಕಿದ್ದ ಹಾಗೆ ಪ್ಲಾನ್ ಚೇಂಜ್ ಮಾಡಿಕೊಂಡು ಹೊರಟು ಬಂದೆ. ನೀನು ಬೇಕಾದ್ರೆ ಅವಳಿಗೆ ಥ್ಯಾಂಕ್ಸ್ ಹೇಳ್ಕೊ. ಆಯ್ತು ಕಣಪ್ಪ. ಒಂದು ರೌಂಡು ನಿನ್ನನ್ನು ಯಾರ್ಯಾರು ಮುಗಿಸ್ಬೇಕು ಅಂತಿದ್ದಾರೋ ಅವರನ್ನೆಲ್ಲ ಹುಡುಕಿ ಒಂದು ರೌಂಡು ಫೋನ್ ಮಾಡಿ ಇನ್ನೂ ಆರಿನ ಮುಗಿಸ್ತಾ ಇರೋದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತೀನಿ. ಏನೋ ನೀನು ಏನು ಹುಡುಗಾಟ ಆಡ್ತಿದೀಯೇನೋ? ಇನ್ನು 2 ತಿಂಗಳು ಎಷ್ಟು ಸೂಕ್ಷ್ಮವಾಗಿದೆ ಅಂತ ಗೊತ್ತಿದೆಯಾ ನಿನಗೆ? ಆ ಜಾಗದ ಸಮಯ ಮುಗಿತಾ ಇದೆ. ನೀನ್ ಮುಂದೇನು ಹೀಗೆ ಖುಷಿಯಾಗಿರ್ಬೇಕು ಅಂತಂದ್ರೆ ರಾಜನಂದಿನಿ ಅಂಡ್ ಕಂಪನಿ ಮತ್ತೆ ಆ ಜಾಗ ಎರಡನ್ನೂ ಮರೆತು ನೀನ್ ಮುಂದೆ ಹೋಗ್ಬೇಕಾಗತ್ತೆ. ಅದಕ್ಕೆ ರೆಡಿ ಇದೆಯಾ? ನಾನು ಉತ್ತರ ಗೊತ್ತಿದ್ದು ಪ್ರಶ್ನೆ ಮಾಡ್ಬೇಡ ಚಂಡೆ. ನಾನು ಅದನ್ನ ಯಾವತ್ತು ಬಿಟ್ಕೊಡಲ್ಲ, ತಿಳ್ಕೊ. ಈ ಹಠನೇ ನಿನ್ಗೆಲ್ಲಾ ದಿಕ್ಕಿಂದನೂ ಅಪಾಯ ತಂದಿಡೋದು. ಆ ಜಾಗ ನೀನ್ ಪಡ್ಕೊಂಡ್ರೆ ನಿನಗವನು ಯಾವತ್ತೂ ಸುಖವಾಗಿರೋದಕ್ಕೆ ಬಿಡೋದಿಲ್ಲ. ನಿನಗ್ ನೀನ್ ಕೇರ್ ಮಾಡಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಯಾವುದು ರಾಜನಂದಿನಿಯವರ ಅಪಾಯಕ್ಕೆ ಕಾರಣ ಆಯ್ತೋ ಮತ್ತದೇ ಹಠದಿಂದ ಹಳೆದೆಲ್ಲ ಮರುಕಳಿಸ್ಬೇಕಾ? ಆಗ ನಿನ್ ಜೊತೆ ರಾಜನಂದಿನಿಯವರಿದ್ರು, ಈಗ ಅನು ಇದ್ದಾಳೆ. ಯೋಚನೆ ಮಾಡಾರ್ಯ. ರಾಜನಂದಿನಿಯವ್ರಿಗಾದ ಗತಿನೇ ಅನುಗೂ ಆಗ್ಬೇಕಾ? ಓಡಾಡಮ್ಮ ಬೇಗ. ರಜನಿ, ನಾನಂತೂ ಈ ಮದುವೆ ಮನೆಗಳಿಗೆ ಹೋಗಿ 1 ವರ್ಷ ಆಯ್ತು. ನಾವು ಮದುವೆ ಮನೆಗಳಿಗೆ ಹೋಗೋದು, ಅಲ್ಲಿ ಅಪ್ಪಿ ತಪ್ಪಿ ಕೆಮ್ಮೋದು, ಎಲ್ರ ದೃಷ್ಟಿಲಿ ನಾವ್ ವಿಲನ್ ಆಗೋದು. ಯಾಕಪ್ಪ ಬೇಕು? ಅದಕ್ಕೆ ನಾನು ಯಾವ ಮದ್ವೆಗೂ ಹೋಗಿಲ್ಲ. ಬಿಡಿ ಅಕ್ಕ, ಮುಯ್ದು ಉಳಿತಲ್ಲ. ಅಯ್ಯೋ, ಇವಾಗ್ಲೇ ಗೊತ್ತಾಗೋದು ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಅಂದ್ಬಿಟ್ಟು. ಹೊರಗ್ನವ್ರಾದ್ರೆ ಮದ್ವೆಗ್ ಬರಲ್ಲ, ನಮ್ಮವ್ರಾದ್ರೆ ಮದ್ವೆಗ್ ಬರ್ತಾರೆ ಅಂತ ಲೆಕ್ಕ. ಹಂಗಾದ್ರೆ ಮದ್ವೆಗ್ ಹೋಗ್ಬೇಕು ಅಂತೀಯಾ? ಅಂತೀನಿ. ಹಂಗಾದ್ರೆ ಮದ್ವೆಗ್ ಹೋಗ್ತೀನಿ. ಇನ್ನೊಂದ್ ವಿಷಯ ಗೊತ್ತಾ ರಜನಿ, ಮದ್ವೆ ಆಗ್ತಿರೋ ಹುಡುಗಿ ಹುಡುಗಂಗಿಂತ 2 ವರ್ಷ ದೊಡ್ಡೋಳಂತೆ. ಏನು? ಹುಡುಗನ್ಗಿಂತ ದೊಡ್ಡೋಳಂತ? ಏನ್ ಕಾಲ ಬಂತು ಪುಷ್ಪ ಅವ್ರೆ, ವಯಸ್ಸಿಗೆಲ್ಲ ಅರ್ಥನೇ ಇಲ್ದಿರೋ ತರ ಆಗೋಗಿದೆ. ಅದು 2 ವರ್ಷ ದೊಡ್ಡೋಳಲ್ಲ ಅಕ್ಕ, 5 ವರ್ಷ ಅಂತ ನಾನೇ ಕೇಳ್ಪಟ್ಟೆ. ಸರಿ ಹೋಯ್ತು. ಅಯ್ಯೋ ಪುಷ್ಪಕ್ಕ, ನೀರ್ ಹಿಡಿಯಲ್ವಾ? ರೀ ಪುಷ್ಪ ಅವ್ರೆ, ಯಾಕ್ರಿ ಹಾಗೆ ಹೋಗ್ತಿದ್ದೀರಾ? ಬನ್ರಿ ರೀ ಪುಷ್ಪ. ಪ್ರೇಮ, ಏನ್ ಆಶ್ಚರ್ಯ, ಪುಷ್ಪಕ್ಕ ನೀರ್ ಹಿಡಿದಂಗ್ ಹೋಗ್ತಿದ್ದಾಳೆ? ಮನೇಲೇನೋ ಅರ್ಜೆಂಟ್ ಕೆಲ್ಸ ಇರ್ಬೇಕು, ನೀನ್ ಹಿಡ್ಕೊ. ಯಾಕೆ ನೀನ್ ಹಿಡ್ಕೊಂಬರಲ್ವಾ? ನನ್ನನ್ನೇನಾದ್ರು ಹಿಡ್ಕೊಂಬ ಅಂತ ಕಳ್ಸೋ ಪ್ಲಾನ್ ಇದೆಯಾ? ಸುಬ್ಬು, ಅನು ಹತ್ರ ಏನೋ ಮಾತಾಡ್ಬೇಕಾಗಿತ್ತು, ಅದು ನೆನ್ಪಾಯ್ತು, ಅದಕ್ಕೆ ಬಂದೆ. ಪುಷ್ಪ, ನನ್ನ ಫ್ರೆಂಡ್ ಮಗ ಒಬ್ಬ ಇದ್ದಾನೆ, ಅವ್ನ ಅನು ನೋಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಅವ್ನ್ ಸಿಗ್ತೀನಿ ಅಂತ ಹೇಳಿದಾನೆ. ಅದಕ್ಕೆ ಅನು ಜಾತಕನೂ ತಗೊಂಡಿದ್ದೀನಿ, ಅವನ್ನ ಭೇಟಿ ಹಾಕೊಂಡ್ ಬರ್ತೀನಿ. ಸುಬ್ಬು, ಈ ಸದ್ಯಕ್ಕೆ ಇವಾಗ ಏನು ನೋಡಕ್ ಹೋಗ್ಬೇಡ, ನಾನು ಅನು ಹತ್ರ ಮಾತಾಡ್ಬೇಕು. ಯಾಕೆ? ಅನು ಮದ್ವೆ ಮಾಡ್ಬೇಕು ಅಂತ ಒಂದೇ ಕಾಲಲ್ಲಿ ಕುಣಿತಾ ಇದ್ದೆ. ಸಮಯ ಸಿಕ್ದಾಗೆಲ್ಲ ನೀನ್ ಸರಿಯಾದ ಹುಡುಗನ್ ನೋಡಿಲ್ಲ ಅಂತ ನನಗೆ ಕ್ಲಾಸ್ ತಗೋತಾ ಇದ್ದೆ. ಈಗ ನೋಡಿದ್ರೆ ಸ್ವಲ್ಪ ಇರು ಅಂತ ಹೇಳ್ತಿದ್ಯಾ?
ದಯವಿಟ್ಟು ಸುಮ್ಮನೆ ಇರು ಸುಬ್ಬು. ನಾನು ಅನ್ನೋ ಹತ್ರ ಮಾತಾಡೋ ತನಕ ಅರ್ಜೆಂಟ್ ಮಾಡಬೇಡ. ಆಫೀಸ್ಗೆ ಹೋಗಲ್ವಾ? ರಜಾ ಹಾಕಿದ್ದೀನಮ್ಮ. ಯಾಕೆ? ಆರ್ಯ ಸರ್ ಬರ್ತಿದಾರಂತೆ. ಏನು? ಅಮ್ಮ, ನನ್ನ ನಾಣೆಗೂ ಆರ್ಯ ಸರ್ಗೆ ನಾನು ಏನು ಹೇಳಿಲ್ಲ ಅಮ್ಮ. ಅಪ್ಪನ ಹತ್ರ ಮಾತಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಈಗ ಬರ್ತಿದಾರಂತೆ. ಅವ್ರನ್ನ ಬರಬೇಡ ಅಂತ ನಾನು ಹೇಗೆ ತಡಿಲಿ ಅಮ್ಮ? ನನ್ಗೇನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಅಮ್ಮ, ನೀನೇ ಹೆಲ್ಪ್ ಮಾಡು. ಬೇಕಿದ್ರೆ ನೀರು ಹೋಗಿ ನಾನು ತಗೊಂಡು ಬರ್ತೀನಿ. ಕೊಡು. ಬಿಡೆ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್. ಆರ್ಯ ಸರ್ ಬಂದ್ಮೇಲೆ ಅಪ್ಪನ ಹೇಗೆ ಸಂಭಾಳಿಸ್ಬೇಕು ಅನ್ನೋದನ್ನ ನೀನು ಯೋಚನೆ ಮಾಡು. ಪ್ಲೀಸ್ ಅಮ್ಮ. ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ನನ್ನನ್ನು ಕೇಳೇ ಮಾಡ್ತಿದ್ದ ಎಲ್ಲಾನು? ಈಗ ಬಂದು ನನ್ನ ಸರ್ಗಿಟ್ಕೊಂಡ್ರೆ ನಾನೇನ್ ಮಾಡ್ಲಿ? ಅಮ್ಮ, ನೀನ್ ಹೀಗ್ ಮಾತಾಡಿದ್ರೆ ನಾನು ಹತ್ ಬಿಡ್ತೀನಿ ಇವಾಗ. ಬಿಟ್ರೆ ಮಾಡೋದೆಲ್ಲ ಮಾಡಿ ಈಗ ಅಳ್ತಾಳಂತೆ. ನಾನೇನಾದ್ರೂ ಮಾಡ್ಬೇಕು ಅಂತ ಇದ್ರೆ ಇಷ್ಟನ್ನೆಲ್ಲ ನನಗೆ ಬಿಡು. ಹೀಗ್ ಮಾಡು, ಹಾಗೆ ಮಾಡು, ಅದನ್ನ ಹೇಳು, ಇದನ್ನ ಹೇಳು ಅಂತ ನೀನೇನು ಹೇಳಕೂಡ್ದು. ನಿಮ್ಮಪ್ಪ ಇತ್ತೀಚೆಗೆ ತುಂಬಾ ಸೂಕ್ಷ್ಮ ಆಗಿದ್ದಾರೆ. ಏನಾರ ಮಾತಾಡ್ಬೇಕು ಅಂದ್ರೆ ಒಂದ್ಸರಿ ಅಲ್ಲ 10 ಸಲ ಯೋಚನೆ ಮಾಡ್ಬೇಕು. ಯಾವಾಗ ಏನ್ ಮಾತಾಡ್ಬೇಕು ಅಂತ ನಾನ್ ನೋಡ್ಕೋತೀನಿ. ಸರಿ ಅಮ್ಮ, ನಾನು ಏನು ಮಾತಾಡಲ್ಲ, ನೀನೇ ಮಾತಾಡು, ಓಕೆನಾ? ಥ್ಯಾಂಕ್ಸ್ ಅಮ್ಮ, ನೀನಿಷ್ಟು ಹೇಳ್ದಲ್ಲ, ಥ್ಯಾಂಕ್ ಯು ಸೋ ಮಚ್. ಮೊದಲು ಆರ್ಯ ಸರ್ಗೆ ಫೋನ್ ಮಾಡಿ ಬರಬೇಡಿ ಅಂತ ಹೇಳು. ಅಮ್ಮ, ಈಗ ತಾನೇ ನಾನೆಲ್ಲ ನೋಡ್ಕೋತೀನಿ ಅಂದಿದ್ದಕ್ಕೆ ಹ್ಞೂ ಅಂದೆ ಅಲ್ವಾ? ಮೊದ್ಲು ಕೆಲಸ ಮಾಡೆ. ನಾನು ಹೇಗಮ್ಮ ಹೇಳಲಿ ಅವ್ರಿಗೆ? ಸರಿ, ಹಾಗಾದ್ರೆ ನೀವು ಏನಾದ್ರೂ ಮಾಡ್ಕೊ. ಅಮ್ಮ ಸರಿ, ನಾನು ಟ್ರೈ ಮಾಡ್ತೇನೆ. ತಗೋ, ನೀರು ಹಿಡ್ಕೊಂಬರೋಗು.